ಎಸ್ ಪಂಚಮಸಾಲಿ ಮೀಸಲಾತಿ ಬೇಡಿಕೆಯ ಬಗ್ಗೆ ಸರ್ಕಾರಕ್ಕೆ ಕಾಳಜಿಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿ ವಿಧಾನಸಭೆಯ ವಿಪಕ್ಷ ಉಪನಾಯಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಅವರು ಮಾತನಾಡ್ತಾ ಇದ್ದಾರೆ. ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದೆ. 3 ತಿಂಗಳ ಒಳಗಾಗಿ ವಿತರಣೆ ನೀಡುವಂತೆ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ರು. ಆದರೆ ಈಗ ಆದೇಶ ಬಂದು 3 ತಿಂಗಳು ಮುಗಿದಿದೆ. ಆದರೆ ಇಲ್ಲಿಯವರೆಗೂ ಕೂಡ ಈ ಒಂದು ಸರ್ಕಾರ ವರದಿಯನ್ನ ನೀಡಿಲ್ಲ. ಜೊತೆಗೆ ವರದಿ ಸಿದ್ಧಪಡಿಸಲು ಒಂದು ಕಮಿಷನ್ ಕೂಡ ರಚನೆ ಮಾಡಿಲ್ಲ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದರ ಬಗ್ಗೆ ತಮ್ಮ ವಕೀಲರ ನೇತೃತ್ವದಲ್ಲಿ ನ್ಯಾಯಾಂಗ ಹೋರಾಟ ಮಾಡಲಾಗುತ್ತಿದೆ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರು ಹೇಳಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಮ್ಗೆಲ್ಲರಿಗೂ ಗೊತ್ತಿರುವಂಗ ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಆಗತೈತಿ. ಈ ಅನ್ಯಾಯ ಸರಿದೂಗಿಸ್ಬೇಕು, ಟುವೇದಲ್ಲಿ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ದೊಡ್ಡ ಹೋರಾಟ ಬಹಳ ವರ್ಷದಿಂದ ಸಮಾಜದ ಪ್ರಥಮ ಜಗದ್ಗುರು ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದಿತ್ತು. ಅದೇ ಕಾರಣಕ್ಕಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಸುಮಾರು 10 ಲಕ್ಷ ಜನರ ದೊಡ್ಡ ಸಮಾವೇಶ ಬೆಂಗಳೂರಲ್ಲಿ ಆಗಿ ಸಮಾಜದ ಕೂಗನ್ನ ರಾಜ್ಯದ ಜನರಿಗೆ, ರಾಜ್ಯದಲ್ಲಿ ಅಧಿಕಾರ ಮಾಡುವಂತವರಿಗೆ ತಲುಪಿಸುವಂತ ಕೆಲಸ ಜಯಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಯಿತು. ಅದಕ್ಕೆ ಸ್ಪಂದಿಸಿದಂತ ಆಗಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಸಮಾಜಕ್ಕೆ ಕೇವಲ ಲಿಂಗಾಯತ ಪಂಚಮಸಾಲಿ ಅಥವಾ ಕೇವಲ ಲಿಂಗಾಯತರಲ್ಲಿರುವಂತ ಪಂಚಮಸಾಲಿ ಸಮಾಜ ಮಾತ್ರ ಅಲ್ಲ, ಅದರಲ್ಲಿರುವಂತ ಎಲ್ಲಾ ಒಳಪಂಗಡಗಳಿಗೆ ಮತ್ತು ಒಕ್ಕಲಿಗರಿಗೆ, ರೆಡ್ಡರಿಗೆ, ಮರಾಠ ಈ ಎಲ್ಲಾ ಸಮಾಜಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ಯಾಟಗರಿ 2A ಬದಲಿ ಕ್ಯಾಟಗರಿ 2C ಮತ್ತೆ ಕ್ಯಾಟಗರಿ 2D ಅನ್ನ ಮಾಡಿ ಅದರ ಮೂಲಕ ಹೆಚ್ಚಿನ 5% ಇದ್ದಂತ ರಿಸರ್ವೇಶನ್ ಅನ್ನ 7% ಮಾಡಿ ಲಿಂಗಾಯತ ಸಮಾಜಕ್ಕೆ, ಮರಾಠ ಸಮಾಜಕ್ಕೆ ಅನುಕೂಲ ಮಾಡುವಂತ ಕೆಲಸ. 4% ಇದ್ದಂತ ಒಕ್ಕಲಿಗರಿಗಿದ್ದಂತ ರಿಸರ್ವೇಶನ್ ಅನ್ನ 6% ಏರಿಸಿ ಒಕ್ಕಲಿಗರು, ರೆಡ್ಡಿಗಳು, ಬಲಿಜಿಗರು ಈ ಎಲ್ಲ ಸಮಾಜಕ್ಕೆ ಅನುಕೂಲ ಆಗುವಂತ ಐತಿಹಾಸಿಕ ನಿರ್ಧಾರವನ್ನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ತೆಗೆದುಕೊಂಡಿತ್ತು. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದಂತ ಕಾಂಗ್ರೆಸ್ ಸರ್ಕಾರ ಅದನ್ನ ಕಾರ್ಯರೂಪಕ್ಕೆ ತರಾಕ ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ, ಈಗಿನ ನಮ್ಮ ಸಿದ್ದರಾಮಯ್ಯನವರಿಗೆ ಆತರ ಆದವರ ಕೋರ್ಟಿಗೆ ಹೋಗಿ ಈ ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಂತ ನಿರ್ಧಾರವನ್ನ ಜಾರಿಗೆ ತೆಗೆದುಕೊಂಡು ಬರಬಾರ್ದು ಅಂತ ಅವರು ಕೋರ್ಟಿಗೆ ಹೋದಾಗ ಕೋರ್ಟಿನಲ್ಲಿ ಅವಾಗ ಒಂದು ಅಫಿಡವಿಟ್ ಅನ್ನ ಸರ್ಕಾರದಿಂದ ಕೊಟ್ಟಿತ್ತು. ಎಲೆಕ್ಷನ್ ಟೈಮ್ ಐತಿ, ಎಲೆಕ್ಷನ್ ಇದ್ದಿದ್ದಕ್ಕೆ ನೀವು ಇದನ್ನ ಡಿಸಿಷನ್ ತೆಗೆದುಕೊಂಡು ಬಂದಿರಿ ಅಂತ ಹೇಳಿದಾಗ ಎಲೆಕ್ಷನ್ ಇದ ಮುಂದಿನ ಹಿಯರಿಂಗ್ ಆಗೋ ತನಕ ಇದನ್ನ ನಾವು ಪೆಂಡಿಂಗ್ ಇಡ್ತೀವಿ, ಡಿಸಿಷನ್ ಇಂಪ್ಲಿಮೆಂಟ್ ಮಾಡುದಿಲ್ಲ ಅನ್ನುವಂತ ಒಂದು ಮುಚ್ಚಳಿಕೆಯನ್ನ ಸರ್ಕಾರದಿಂದ ಅವಾಗ ಬರೆದು ಕೊಟ್ಟಿತ್ತು. ಆದ್ರೆ ಎಲೆಕ್ಷನ್ ಮುಗಿದಾದ್ಮೇಲೆ, ಎಲೆಕ್ಷನ್ ಮುಗಿದಾಗಿ 2 ವರ್ಷ ಆಯ್ತು. ಈಗ ಇನ್ನೂ ತನಕನೂ ಕೂಡ ಅದನ್ನ ಕೋರ್ಟ್ದಲ್ಲಿ ಮುಂದಿನ ಹಿಯರಿಂಗ್ ಮಾಡಿ ಆ ವಿಷಯಕ್ಕೆ ಒಂದು ಇತ್ಯರ್ಥ ಆಡುವಂತ ಕೆಲಸ ಸರ್ಕಾರ ಮಾಡಲಿಲ್ಲ. ಸರ್ಕಾರ ಇದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.